ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನೋಡಲು ಅತ್ಯಂತ ಸಾಧು ಪ್ರಾಣಿಯಂತೆ ಕಾಣುತ್ತದೆ. ನೀರಿನಲ್ಲಿ ಮೈ ಮರೆತು ಮಲಗಿರುವ ಇದನ್ನ ನೋಡಿದ್ರೆ ಯಾರಿಗಾದರೂ ಪ್ರೀತಿ ಹುಟ್ಟಬಹುದು. ಆದರೆ ಅಪ್ಪಿತಪ್ಪಿ ಹತ್ರ ಹೋದ್ರೆ ಇದು ಸಾಕ್ಷಾತ್ ಯಮ ಸ್ವರೂಪಿ. ಹೌದು, ಶಿವಮೊಗ್ಗದಲ್ಲಿ ಚಿಕಿತ್ಸೆ ನೀಡಲು ತೆರಳಿದ್ದ ತರಬೇತಿ ನಿರತ ಪಶು ವೈದ್ಯೆ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಮೇಲೆ ನೀರಾನೆ ದಾಳಿ ಮಾಡಿ ಅವರ ಜೀವವನ್ನೇ ಬಲಿ ಪಡೆದಂತ ಸುದ್ದಿಯನ್ನ ನೀವು ವಾರದ ಹಿಂದೆ ಕೇಳಿರಬಹುದು. ಇಡೀ ನಾಡನ್ನೇ ಬೆಚ್ಚಿ ಬೀಳಿಸಿದ ಈ ಘಟನೆ ವನ್ಯಜೀವಿ ನಿರ್ವಹಣೆಯಲ್ಲಿನ ಅಪಾಯಗಳನ್ನ ಮತ್ತೊಮ್ಮೆ ಎತ್ತಿ ತೋರಿಸಿತ್ತು. ಹಾಗಾದ್ರೆ ಆ ರಾತ್ರಿ ಅಸಲಿಗೆ ನಡೆದಿದ್ದೇನು? ಸಾಧು ಪ್ರಾಣಿ ಎನಿಸಿಕೊಂಡ ನೀರಾನೆ ಏಕಾಏಕಿ ವ್ಯಾಘ್ರಗೊಂಡಿದ್ದು ಯಾಕೆ? ನಿಜವಾಗಿಯೂ ನೀರಾನೆಗಳ ಸ್ವಭಾವ ಹೇಗಿರುತ್ತೆ? ಎಲ್ಲವನ್ನ ತೋರಿಸ್ತೀವಿ ನೋಡಿ. ಶಿವಮೊಗ್ಗದ ತ್ಯಾವರಕೊಪ್ಪ ಹುಲಿ ಸಿಂಹಧಾಮದಲ್ಲಿ ವಿಷ್ಣು ಹಾಗೂ ಹಂಸಿಣಿ ಎಂಬ ಹೆಸರಿನ ಗಂಡು ಮತ್ತು ಹೆಣ್ಣು ನೀರಾನೆಗಳಿವೆ. ಇದರಲ್ಲಿ ಹಂಸಿಣಿ 8 ತಿಂಗಳ ಗರ್ಭಿಣಿ. ಇನ್ನು 4 ದಿನಗಳಲ್ಲಿ ಅದು ಮರಿಗೆ ಜನ್ಮ ನೀಡಬೇಕಿತ್ತು. ಅದರ ಆರೋಗ್ಯದ ಮೇಲೆ ನಿಗಾ ಇಟ್ಟಿದ್ದ ತರಬೇತಿ ನಿರತ ವೈದ್ಯೆ ಸಮೀಕ್ಷಾ ಗುರುವಾರ ರಾತ್ರಿ ಸುಮಾರು 11 ಗಂಟೆ ವೇಳೆಗೆ ವಾಹನ ಚಾಲಕ ಕಾರ್ತಿಕ್ ಜೊತೆ ನೀರಾನೆಗಳ ಆವರಣಕ್ಕೆ ತೆರಳಿದ್ರು. ನೀರಿನಲ್ಲಿ ಕದಲದೆ ಕುಳಿತಿದ್ದ ಹಂಸಿಣಿಯ ದೇಹದ ಉಷ್ಣಾಂಶವನ್ನ ಥರ್ಮಲ್ ಗನ್ ಮೂಲಕ ಪರೀಕ್ಷೆ ಮಾಡೋದಕ್ಕೆ ಸಮೀಕ್ಷಾ ಮುಂದಾಗ್ತಾರೆ. ಈ ವೇಳೆ ಏಕಾಏಕಿ ರೊಚ್ಚಿಗೆದ್ದ ಹಂಸಿಣಿ ಇಬ್ಬರ ಮೇಲೂ ದಾಳಿ ಮಾಡಿದೆ. ಜೀವ ಉಳಿಸಿಕೊಳ್ಳಲು ಕಾರ್ತಿಕ್ ಹೇಗೋ ಏಣಿ ಹತ್ತಿ ಹೊರಗೆ ಬಂದ್ರು. ಆದರೆ ಅವರ ಹಿಂದೆಯೇ ಏಣಿ ಹತ್ತುತ್ತಿದ್ದ ಡಾಕ್ಟರ್ ಸಮೀಕ್ಷಾ ಕಾಲು ಜಾರಿ ಕೆಳಕ್ ಬಿದ್ರು. ಕ್ಷಣಾರ್ಧದಲ್ಲಿ ಕೆಳಗೆ ನಿಂತಿದ್ದ ನೀರಾನೆ ಸಮೀಕ್ಷಾ ಅವರನ್ನ ಕಚ್ಚಿ ಹಿಡಿದಿದೆ. ಅದರ ದವಡೆಯ ಬಲಕ್ಕೆ ವೈದ್ಯೆಯ ಮೂಳೆಗಳು ಪುಡಿ ಪುಡಿಯಾಗಿ ತೀವ್ರ ರಕ್ತಸ್ರಾವವಾಗಿತ್ತು. ಕೂಡಲೇ ಸ್ಥಳಕ್ಕೆ ಬಂದ ಮೃಗಾಲಯದ ಸಿಬ್ಬಂದಿ ಹಂಸಿಣಿಯನ್ನ ಓಡಿಸಿ ಗಾಯಗೊಂಡಿದ್ದ ಸಮೀಕ್ಷಾ ಅವರನ್ನ ಆಸ್ಪತ್ರೆಗೆ ದಾಖಲಿಸಿದ್ರು. ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಕೊನೆಯುಸಿರೆಳೆದರು. ಈ ಘಟನೆ ಬೆನ್ನಲ್ಲೇ ಎಚ್ಚೆತ್ತ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಸಮಗ್ರ ತನಿಖೆಗೆ ಆದೇಶ ನೀಡಿದ್ರು. ತರಬೇತಿ ನಿರತ ವೈದ್ಯರನ್ನ ಮಾರ್ಗದರ್ಶಕರಿಲ್ಲದೆ ಇಂತಹ ಅಪಾಯಕಾರಿ ಪ್ರಾಣಿಯ ಹತ್ರ ಬಿಟ್ಟಿದ್ದು ಸರಿಯೇ? ಸುರಕ್ಷತಾ ನಿಯಮಗಳ ಪಾಲನೆಯಾಗಿದೆಯೇ ಎಂಬ ಬಗ್ಗೆ 7 ದಿನಗಳ ಒಳಗೆ ವರದಿ ನೀಡುವಂತೆ ಸೂಚನೆ ನೀಡಿದ್ದಾರೆ. ಈ ನಡುವೆ ಮೃಗಾಲಯದಲ್ಲಿ ಸಿಬ್ಬಂದಿ ಕೊರತೆ ಇರೋದು ಕೂಡ ಬೆಳಕಿಗೆ ಬಂದಿದೆ. ಅನುಭವವಿರುವ ಪಶು ವೈದ್ಯರು ರಾಜೀನಾಮೆ ನೀಡಿದ್ರಿಂದ ತರಬೇತಿ ಪಡಿತಾ ಇದ್ದ ಯುವ ವೈದ್ಯರೇ ಅನಿವಾರ್ಯವಾಗಿ ಇಂತಹ ಕಠಿಣ ಕೆಲಸಕ್ಕೆ ಮುಂದಾಗಿದ್ದು ಈ ದುರಂತಕ್ಕೆ ಕಾರಣವಾಯಿತೆ ಎಂಬ ಚರ್ಚೆ ಶುರುವಾಗಿದೆ. ಈ ಮೃಗಾಲಯವು ತೀವ್ರ ಸಿಬ್ಬಂದಿ ಕೊರತೆಯನ್ನ ಎದುರಿಸ್ತಾ ಇತ್ತು. ಮಂಜೂರಾದ 3 ಹುದ್ದೆಗಳ ಪೈಕಿ ಕೇವಲ 2 ಉಪವಲಯ ಅರಣ್ಯ ಅಧಿಕಾರಿಗಳು ಮಾತ್ರ ಮೃಗಾಲಯದಲ್ಲಿ ಸೇವೆ ಸಲ್ಲಿಸುತ್ತಿದ್ದರು. ಅಲ್ಲಿನ ಪಶು ವೈದ್ಯಾಧಿಕಾರಿಯಾಗಿದ್ದ ಡಾಕ್ಟರ್ ಮುರಳಿ ಮನೋಹರ್ ಅವರು ಘಟನೆಗಿಂತ ಕೆಲವು ತಿಂಗಳ ಮೊದಲೇ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದ್ದರು. ಆದರೆ ಬದಲಿ ವೈದ್ಯರ ನೇಮಕವಾಗದ ಕಾರಣ ಏಪ್ರಿಲ್ ತಿಂಗಳವರೆಗೆ ಸೇವೆಯಲ್ಲಿ ಮುಂದುವರಿಯುವಂತೆ ಮೃಗಾಲಯದ ಅಧಿಕಾರಿಗಳು ಅವರಲ್ಲಿ ಕೇಳಿಕೊಂಡಿದ್ರು. ಇದೇ ಅವಧಿಯಲ್ಲಿ ಬೆಂಗಳೂರಿನ ಯುವ ಪಶು ವೈದ್ಯಕೀಯ ಪದವೀಧರರಾದ ಮೆರೀನ್ ಮತ್ತು ಸಮೀಕ್ಷಾ ರೆಡ್ಡಿ ಅವರನ್ನ ತರಬೇತಿ ಪಶು ವೈದ್ಯಾಧಿಕಾರಿಗಳನ್ನಾಗಿ ನೇಮಕ ಮಾಡಿಕೊಳ್ಳಲಾಗಿತ್ತು. ಹೀಗೆ ವೃತ್ತಿ ಜೀವನದ ಆರಂಭದಲ್ಲೇ ತರಬೇತಿ ಪಡೆಯುತ್ತಿದ್ದ ಸಂದರ್ಭದಲ್ಲೇ ಡಾಕ್ಟರ್ ಸಮೀಕ್ಷಾ ಈ ಭೀಕರ ದುರಂತಕ್ಕೆ ಬಲಿಯಾಗಬೇಕಾಯಿತು. ಸ್ನೇಹಿತರೆ, ಸಮೀಕ್ಷಾ ರೆಡ್ಡಿಯ ಈ ಘಟನೆಯು ಕಾಡು ಪ್ರಾಣಿಗಳ ನಿರ್ವಹಣೆಯ ವೃತ್ತಿಯಲ್ಲಿನ ಅಪಾಯಗಳನ್ನ ಮತ್ತು ಅವುಗಳ ಮೂಲ ಪ್ರವೃತ್ತಿಯನ್ನ ನೆನಪಿಸುವಂತಿದೆ. ವನ್ಯಜೀವಿಗಳ ನಿರ್ವಹಣೆ ಅನ್ನೋದು 2 ಅಗಲಿನ ಕತ್ತಿಯ ಮೇಲೆ ನಡಿಗೆ ಇದ್ದಂತೆ ಎಂಬುದನ್ನ ಈ ದುರಂತ ಸಾಬೀತುಪಡಿಸಿದೆ. ನೀರಾನೆಗಳು ಮೇಲ್ನೋಟಕ್ಕೆ ಸೋಮಾರಿಗಳಂತೆ ಮತ್ತು ಸಾಧು ಪ್ರಾಣಿಗಳಂತೆ ಕಂಡರೂ ವಾಸ್ತವದಲ್ಲಿ ಅವು ಭೂಮಿ ಮೇಲಿನ ಅತ್ಯಂತ ಅಪಾಯಕಾರಿ ಸಸ್ತನಿಗಳಲ್ಲಿ ಒಂದು. ಆಫ್ರಿಕಾ ಖಂಡದಲ್ಲಿ ಸಿಂಹ, ಹುಲಿ, ಚಿರತೆ ಅಥವಾ ಆನೆಗಳಿಗಿಂತ ಹೆಚ್ಚು ಮನುಷ್ಯರನ್ನ ಬಲಿ ಪಡೆಯೋದೇ ಇದೇ ನೀರಾನೆಗಳು. ಅಂಕಿಅಂಶಗಳ ಪ್ರಕಾರ ವರ್ಷಕ್ಕೆ ಸರಾಸರಿ 500ಕ್ಕೂ ಹೆಚ್ಚು ಮಂದಿ ಜಾಗತಿಕವಾಗಿ ಇವುಗಳ ದಾಳಿಗೆ ಬಲಿಯಾಗ್ತಾ ಇದ್ದಾರೆ. ಇವುಗಳ ದವಡೆ ಮತ್ತು ಕೋರೆ ಹಲ್ಲುಗಳು ಎಷ್ಟೊಂದು ಬಲಿಷ್ಠವಾಗಿರುತ್ತವೆ ಅಂದ್ರೆ ನೀರಿನಲ್ಲಿರುವ ದೋಣಿಯನ್ನ ಒಂದೇ ಕಡಿತಕ್ಕೆ 2 ತುಂಡು ಮಾಡಬಲ್ಲ ಸಾಮರ್ಥ್ಯ ಇದಕ್ಕಿದೆ. ಭಾರಿ ಗಾತ್ರದ ದೇಹವಿದ್ರೂ ನೀರಾನೆಗಳು ಗಂಟೆಗೆ ಸುಮಾರು 30 ಕಿಲೋಮೀಟರ್ ವೇಗದಲ್ಲಿ ಓಡಬಲ್ಲವು. ಹೀಗಾಗಿ ಒಮ್ಮೆ ಇವು ಮನುಷ್ಯರನ್ನ ಅಟ್ಟಾಡಿಸಿಕೊಂಡು ಬಂದ್ರೆ ಅದರಿಂದ ತಪ್ಪಿಸಿಕೊಳ್ಳೋದು ಬಹುತೇಕ ಅಸಾಧ್ಯ ಎನ್ನುತ್ತಾರೆ ವನ್ಯಜೀವಿ ತಜ್ಞರು. ಸ್ನೇಹಿತರೆ, ಡಾಕ್ಟರ್ ಸಮೀಕ್ಷಾ ಅವರ ಮೇಲೆ ದಾಳಿ ಮಾಡಿದ ನೀರಾನೆ ಗರ್ಭಿಣಿಯಾಗಿತ್ತು ಅನ್ನೋದು ಈ ಘಟನೆಯಲ್ಲಿ ಗಮನಿಸಬೇಕಾದ ಅತ್ಯಂತ ಪ್ರಮುಖ ಅಂಶ.
ನೀರಾನೆಗಳು ತಮ್ಮ ಪ್ರಾಂತ್ಯದ ಬಗ್ಗೆ ವಿಶೇಷವಾಗಿ ನೀರಿನಲ್ಲಿರುವಾಗ ಅತಿ ಹೆಚ್ಚು ರಕ್ಷಣಾತ್ಮಕ ಭಾವನೆ ಹೊಂದಿರುತ್ತವೆ. ತಮ್ಮ ಜಾಗಕ್ಕೆ ಬೇರೆ ಪ್ರಾಣಿ ಅಥವಾ ಮನುಷ್ಯರು ಬಂದರೆ ಅವು ತಕ್ಷಣವೇ ಆಕ್ರಮಣಕಾರಿ ಆಗುತ್ತವೆ. ಅದರಲ್ಲೂ ಗರ್ಭಿಣಿಯಾಗಿರುವಾಗ ಅಥವಾ ಮರಿಗಳಿದ್ದಾಗ ಹೆಣ್ಣು ನೀರಾನೆಗಳ ಆಕ್ರಮಣಶೀಲತೆ ನೂರ್ಮಡಿಯಾಗುತ್ತದೆ. ಹತ್ತಿರ ಬಂದವರನ್ನ ತಮ್ಮ ಮರಿಗೆ ಅಪಾಯ ತಂದೊಡ್ಡುವ ಶತ್ರುಗಳೆಂದೇ ಅವು ಭಾವಿಸುತ್ತವೆ. ನೀರಾನೆಗಳು ಹಗಲಿನಲ್ಲಿ ನೀರಿನಲ್ಲಿ ವಿಶ್ರಾಂತಿ ಪಡೆದು ರಾತ್ರಿ ವೇಳೆ ಆಹಾರ ಹುಡುಕಲು ಮತ್ತು ಓಡಾಡಲು ಸಕ್ರಿಯವಾಗುತ್ತವೆ. ಡಾಕ್ಟರ್ ಸಮೀಕ್ಷಾ ರಾತ್ರಿ 11:45 ಸುಮಾರಿಗೆ ತಾಪಮಾನ ತಪಾಸಣೆಗೆ ಹೋದದ್ದು ಕೂಡ ಪ್ರಾಣಿಯ ಕೋಪಕ್ಕೆ ಪ್ರಮುಖ ಕಾರಣವಾಗಿರಬಹುದು. ನೀರಾನೆಗಳು ನೋಡಲು ಸಾಧುವಾಗಿ ಕಂಡರೂ ವಾಸ್ತವದಲ್ಲಿ ಅವು ಮೃದು ಸ್ವಭಾವದ ಪ್ರಾಣಿಗಳಲ್ಲ, ಬದಲಾಗಿ ಅತ್ಯಂತ ಆಕ್ರಮಣಕಾರಿ ಪ್ರವೃತ್ತಿಯನ್ನ ಹೊಂದಿರುತ್ತವೆ. ಇತರೆ ಕಾಡು ಪ್ರಾಣಿಗಳಿಗೆ ಚಿಕಿತ್ಸೆ ನೀಡುವಂತೆ ಇವುಗಳಿಗೆ ಸುಲಭವಾಗಿ ಚಿಕಿತ್ಸೆ ನೀಡಲು ಸಾಧ್ಯವಿಲ್ಲ. ಇವುಗಳ ಆಕ್ರಮಣಶೀಲತೆ ಎಷ್ಟಿರುತ್ತೆಂದರೆ ತಮ್ಮ ವ್ಯಾಪ್ತಿಯ ನೀರಿನಲ್ಲಿ ಸಾಗುವ ಬೋಟ್ಗಳನ್ನ ಸಹ ಇವು ಬಿಡದೆ ಬೆನ್ನಟ್ಟುತ್ತವೆ. ಸುಮಾರು 1 ಅಡಿಯಷ್ಟು ಉದ್ದದ ಬೃಹತ್ ಹಾಗೂ ಹರಿತವಾದ ಹಲ್ಲುಗಳನ್ನ ಹೊಂದಿರುವ ನೀರಾನೆಗಳು ಜಲಚರಗಳ ಬೇಟೆಗಾರನಾದ ಮೊಸಳೆಗಳನ್ನೇ ಕಚ್ಚಿ ಸಾಯಿಸುವಷ್ಟು ಬಲಿಷ್ಠವಾಗಿರುತ್ತವೆ. ಅದರಲ್ಲೂ ಹೆಣ್ಣು ನೀರಾನೆ ಗರ್ಭಿಣಿಯಾಗಿರುವಾಗ ಮತ್ತಷ್ಟು ಅಪಾಯಕಾರಿ ಹಾಗೂ ತೀವ್ರ ಆಕ್ರಮಣಕಾರಿಯಾಗಿ ವರ್ತಿಸುತ್ತದೆ ಅಂತ ವನ್ಯಜೀವಿ ತಜ್ಞರಾದ ಜೋಸೆಫ್ ಹೂವರ್ ಹೇಳಿದ್ದಾರೆ. ಸಮೀಕ್ಷಾ ರೆಡ್ಡಿ ಪ್ರಕರಣಕ್ಕಿಂತ ಹಿಂದೆಯೂ ಇಂಥದ್ದೇ ಘಟನೆಗಳು ಭಾರತದಲ್ಲಿ ವರದಿಯಾಗಿವೆ. 2024ರಲ್ಲಿ ಜಾರ್ಖಂಡ್ನ ರಾಂಚಿಯ ಬಿರ್ಸಾ ಜೈವಿಕ ಉದ್ಯಾನವನದಲ್ಲಿ ಸಂತೋಷ್ ಕುಮಾರ್ ಮಹತೋ ಎಂಬ ಮೃಗಾಲಯದ ಸಿಬ್ಬಂದಿ ನೀರಾನೆಯ ಮರಿಯೊಂದನ್ನ ಬೇರೆಡೆಗೆ ಸ್ಥಳಾಂತರಿಸಲು ಯತ್ನಿಸುತ್ತಿದ್ದಾಗ ತಾಯಿ ನೀರಾನೆ ಏಕಾಏಕಿ ದಾಳಿ ಮಾಡಿತ್ತು. ಹೀಗಾಗಿ ತೀವ್ರವಾಗಿ ಗಾಯಗೊಂಡಿದ್ದ ಅವರು ಕೆಲ ದಿನಗಳ ಬಳಿಕ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದರು. ಉತ್ತರ ಪ್ರದೇಶದ ಲಕ್ನೋದ ನವಾಬ್ ವಾಜಿದ್ ಅಲಿ ಶಾ ಮೃಗಾಲಯದಲ್ಲಿ 2023ರ ಡಿಸೆಂಬರ್ನಲ್ಲಿ ಸೂರಜ್ ಎಂಬ ಸ್ವಚ್ಛತಾ ಸಿಬ್ಬಂದಿ ನೀರಾನೆಯ ಆವರಣವನ್ನ ಸ್ವಚ್ಛಗೊಳಿಸುವಾಗ ಒಳಹೋದಾಗ ನೀರಾನೆ ಅವರ ಮೇಲೆ ದಾಳಿ ಮಾಡಿ ಬಲಿ ಪಡೆದಿತ್ತು. ಅಂದಹಾಗೆ ಭಾರತದಲ್ಲಿ ನೀರಾನೆಗಳು ಕೇವಲ ಮೃಗಾಲಯಗಳಲ್ಲಿ ಮಾತ್ರ ಇರೋದ್ರಿಂದ ಈ ಎಲ್ಲಾ ದಾಳಿಗಳು ಮೃಗಾಲಯದ ಸಿಬ್ಬಂದಿ ಅಥವಾ ವೈದ್ಯರ ಮೇಲೆಯೇ ನಡೆದಿವೆ ಹೊರತು ಸಾಮಾನ್ಯ ಜನರ ಮೇಲೆ ಆಗಿಲ್ಲ. ಕಾಡು ಪ್ರಾಣಿಗಳು ಎಷ್ಟೇ ವರ್ಷ ಮನುಷ್ಯರೊಡನೆ ಮೃಗಾಲಯದಲ್ಲಿದ್ದರೂ ಅವುಗಳ ಮೂಲ ಕಾಡು ಪ್ರವೃತ್ತಿ ಎಂದಿಗೂ ಬದಲಾಗೋದಿಲ್ಲ. ಅಮೆರಿಕ ಮತ್ತು ಯುರೋಪ್ ಮೃಗಾಲಯಗಳಲ್ಲಿ ಜಗತ್ತಿನಾದ್ಯಂತ ಅತ್ಯುತ್ತಮ ತರಬೇತಿ ಪಡೆದ ಪ್ರಾಣಿ ಪಾಲಕರು ಮತ್ತು ಪಶು ವೈದ್ಯರೇ ನೀರಾನೆಗಳ ದಾಳಿಗೆ ತುತ್ತಾದ ಹಲವು ಉದಾಹರಣೆಗಳಿವೆ. ಸಣ್ಣ ನಿರ್ಲಕ್ಷ್ಯ ಅಥವಾ ಪ್ರಾಣಿಯ ಮನಸ್ಥಿತಿಯ ಬದಲಾವಣೆಯನ್ನ ಅರಿಯಲು ವಿಫಲವಾದಾಗ ಇಂತಹ ಘಟನೆಗಳು ಸಂಭವಿಸಿವೆ. ಆಫ್ರಿಕಾದ ರಕ್ಷಿತಾರಣ್ಯಗಳಲ್ಲಿ ಪ್ರಾಣಿಗಳಿಗೆ ರೇಡಿಯೋ ಕಾಲರ್ ಅಳವಡಿಸುವಾಗ ಅಥವಾ ಚಿಕಿತ್ಸೆ ನೀಡಲು ಹೋದಾಗ ಅರವಳಿಕೆ ಸರಿಯಾಗಿ ಕೆಲಸ ಮಾಡದೆ ವೈದ್ಯರ ಮೇಲೆ ನೀರಾನೆಗಳು ಎರಗಿದ ಪ್ರಕರಣಗಳು ಸಾಕಷ್ಟಿವೆ. ಚೀನಾ ಮತ್ತು ತೈವಾನ್ನಂತಹ ಏಷ್ಯನ್ ಮೃಗಾಲಯಗಳಲ್ಲೂ ಪ್ರಾಣಿಗಳ ಸ್ವಚ್ಛತೆ ಮತ್ತು ತಪಾಸಣೆ ವೇಳೆ ನೀರಾನೆಗಳು ದಿಢೀರ್ ರೊಚ್ಚಿಗೆದ್ದು ಸಿಬ್ಬಂದಿಯನ್ನ ಕೊಂದ ಅಥವಾ ಗಂಭೀರವಾಗಿ ಗಾಯಗೊಳಿಸಿವೆ. ಸ್ನೇಹಿತರೆ, ನೀರಾನೆಗಳು ಮೂಲತಃ ಸಹಾರನ್ ಆಫ್ರಿಕಾದ ನದಿಗಳು ಮತ್ತು ಸರೋವರಗಳಲ್ಲಿ ವಾಸಿಸುವ ಬೃಹತ್ ಸಸ್ತನಿಗಳು. ಗ್ರೀಕ್ ಭಾಷೆಯಲ್ಲಿ ಇದರ ಅರ್ಥ ನದಿ ಕುದುರೆ ಎಂದಾದರೂ ಜೈವಿಕವಾಗಿ ಇವು ಕುದುರೆಗಳಿಗಿಂತ ಹೆಚ್ಚಾಗಿ ತಿಮಿಂಗಿಲಗಳು ಮತ್ತು ಡಾಲ್ಫಿನ್ಗಳಿಗೆ ಅತ್ಯಂತ ಹತ್ತಿರದ ಸಂಬಂಧಿಗಳಾಗಿವೆ. ವಿಜ್ಞಾನಿಗಳ ಪ್ರಕಾರ ಸುಮಾರು 55 ದಶಲಕ್ಷ ವರ್ಷಗಳ ಹಿಂದೆ ನೀರಾನೆಗಳು ಮತ್ತು ತಿಮಿಂಗಿಲಗಳು ಒಂದೇ ಪೂರ್ವಜರಿಂದ ಕವಲೊಡೆದು ವಿಕಸನಗೊಂಡಿವೆ. ಆನೆ ಮತ್ತು ಬಿಳಿ ಗೆಂಡಾಮೃಗದ ನಂತರ ಭೂಮಿಯ ಮೇಲಿನ 3ನೇ ಅತಿ ದೊಡ್ಡ ಭೂ ಸಸ್ತನಿಗಳಾಗಿರುವ ಇವು ತಮ್ಮ ಸೂಕ್ಷ್ಮವಾದ ಚರ್ಮವನ್ನ ಸೂರ್ಯನ ಬಿಸಿಲಿನಿಂದ ರಕ್ಷಿಸಿಕೊಳ್ಳಲು ವಿಶಿಷ್ಟವಾದ ಕೆಂಪು ಬಣ್ಣದ ದ್ರವವನ್ನ ಸ್ರವಿಸುತ್ತವೆ. ಇದು ಬ್ಯಾಕ್ಟೀರಿಯಾ ನಿವಾರಕವಾಗಿ ಮತ್ತು ನೈಸರ್ಗಿಕ ಸನ್ಸ್ಕ್ರೀನ್ ಆಗಿ ಕೆಲಸ ಮಾಡುತ್ತೆ. ವರ್ತನೆಯ ದೃಷ್ಟಿಯಿಂದ ನೋಡಿದರೆ ಸಾಧುವಾಗಿ ಕಾಣುವ ನೀರಾನೆಗಳು ವಾಸ್ತವದಲ್ಲಿ ಆಫ್ರಿಕಾದ ಅತ್ಯಂತ ಆಕ್ರಮಣಕಾರಿ ಮತ್ತು ಅಪಾಯಕಾರಿ ಪ್ರಾಣಿಗಳು. ಇವು ಅರೆ ಜಲಚರಗಳಾಗಿದ್ದು ಹಗಲಿನ ಬಹುಪಾಲು ಸಮಯವನ್ನ ನೀರು ಅಥವಾ ಕೆಸರಿನಲ್ಲಿ ಗುಂಪು ಗುಂಪಾಗಿ ಕಳೆಯುವ ಮೂಲಕ ತಮ್ಮ ದೇಹದ ಉಷ್ಣಾಂಶವನ್ನ ಕಾಪಾಡಿಕೊಳ್ಳುತ್ತವೆ. ನೀರಿನಲ್ಲಿ ತಮ್ಮ ಭೂಪ್ರದೇಶದ ಬಗ್ಗೆ ತೀವ್ರವಾದ ಸ್ವಾಮ್ಯವನ್ನ ಹೊಂದಿರುವ ಇವು ತಮ್ಮ ಜಾಗಕ್ಕೆ ಬರುವ ದೋಣಿಗಳು ಅಥವಾ ಯಾವುದೇ ಜೀವಿಗಳ ಮೇಲೆ ನಿರ್ದಾಕ್ಷಿಣ್ಯವಾಗಿ ತಮ್ಮ ಬೃಹತ್ ದವಡೆಗಳಿಂದ ದಾಳಿ ಮಾಡುತ್ತವೆ. ಸಂಪೂರ್ಣ ಸಸ್ಯಾಹಾರಿಗಳಾದ ಈ ಪ್ರಾಣಿಗಳು ನೀರಾಚೆ ಬಂದು ಭೂಮಿಯ ಮೇಲೆ ಒಂಟಿಯಾಗಿ ಹುಲ್ಲು ಮೇಯುತ್ತವೆ. ಈ ನೀರಾನೆಗಳು
ಮನುಷ್ಯರನ್ನ ಮಾತ್ರ ಅಲ್ಲ, ಸಿಂಹಗಳು, ಕತ್ತೆ ಕಿರುಬಗಳು ಮತ್ತು ಮೊಸಳೆಗಳ ಮೇಲೂ ದಾಳಿ ಮಾಡುತ್ತವೆ. ಈ ಮುಖಾಮುಖಿಗಳು ಪರಭಕ್ಷಕಗಳಿಗೆ ಯಾವಾಗ್ಲೂ ಯಶಸ್ಸನ್ನ ತರೋದಿಲ್ಲ, ಯಾಕಂದ್ರೆ ನೀರಾನೆಗಳು ಪ್ರಬಲವಾಗಿ ರಕ್ಷಣೆ ಮಾಡಿಕೊಳ್ಳುತ್ತವೆ. ಮೊಸಳೆಗಳೊಂದಿಗೆ ನೀರಾನೆಗಳ ಸಂಘರ್ಷ ಸಾಮಾನ್ಯವಾಗಿ ಕಂಡುಬರುತ್ತದೆ. ಅವೆರಡು ಒಂದೇ ಪ್ರದೇಶವನ್ನ ಹಂಚಿಕೊಳ್ಳೋದ್ರಿಂದ ಕಲಹ ಹೆಚ್ಚಾಗಿ ನಡೆಯುತ್ತದೆ. ಈ ನೀರಾನೆಗಳ ಬಾಯಿಯ ಮುಂಭಾಗದಲ್ಲಿರುವ ಮಾರ್ಪಡಿಸಿದ ಹಲ್ಲುಗಳಿಂದ ಬೆಳೆಯುವ ದಂತಗಳು ಅವುಗಳಿಗೆ ಬಲವನ್ನ ನೀಡುತ್ತವೆ. ಅವುಗಳ ಬಾಚಿ ಹಲ್ಲುಗಳು ಮತ್ತು ಕೋರೆ ಹಲ್ಲುಗಳು ಅತ್ಯಂತ ಗಟ್ಟಿಮುಟ್ಟಾಗಿವೆ. ದಂತಗಳು ಭಯಾನಕವಾಗಿದ್ದರೂ ದೇಹವು ದೊಡ್ಡದಾಗಿರುವ ಕಾರಣ ಮೇಲ್ನೋಟಕ್ಕೆ ಅಷ್ಟೊಂದು ವಿಕಾರವಾಗಿ ಕಾಣಿಸೋದಿಲ್ಲ. ಸುಮಾರು 3300 ಪೌಂಡ್ ತೂಗುವ ಇಂತಹ ಬೃಹತ್ ನೀರಾನೆಗಳು ಒಮ್ಮಿಂದೊಮ್ಮೆಲೆ ದಾಳಿ ಮಾಡೋದು ಅಪರೂಪ. ಅವುಗಳು ದಾಳಿ ಮಾಡುತ್ತವೆ ಅನ್ನೋದನ್ನ ಗುರುತಿಸಲು ಕೆಲವು ತಂತ್ರಗಳಿವೆ. ಉದಾಹರಣೆಗೆ, ನೀರಾನೆಗಳ ಆಕಳಿಕೆಯು ಆಕ್ರಮಣಶೀಲತೆಯ ಸಂಕೇತವಾಗಿದೆ. ಸಂಯೋಗದ ಸಮಯದಲ್ಲಿ ಗಂಡುಗಳು ಮತ್ತು ಗರ್ಭಿಣಿಯಾಗಿದ್ದಾಗ ಹೆಣ್ಣು ನೀರಾನೆಗಳು ತುಂಬಾನೇ ಡೇಂಜರಸ್ ಆಗಿರುತ್ತವೆ. ಸ್ನೇಹಿತರೆ, ಮೃಗಾಲಯಗಳಲ್ಲಿ ಇಂತಹ ನೀರಾನೆಗಳ ನಿರ್ವಹಣೆಯನ್ನ ಹೇಗ್ ಮಾಡಲಾಗುತ್ತೆ ಅಂತ ನಿಮ್ಗೆ ಅನ್ಸಿರಬಹುದು. ಮೃಗಾಲಯಗಳಲ್ಲಿ ಇಂತಹ ಬೃಹತ್ ಮತ್ತು ಅಪಾಯಕಾರಿ ಪ್ರಾಣಿಗಳ ನಿರ್ವಹಣೆಗೆ ಕಟ್ಟುನಿಟ್ಟಾದ ಪ್ರಾಮಾಣಿತ ಕಾರ್ಯಾಚರಣಾ ವಿಧಾನಗಳು ಇರುತ್ತವೆ. ಪ್ರಾಣಿ ಪಾಲಕರು ಮತ್ತು ವೈದ್ಯರು ನೀರಾನೆ ಇರುವ ಆವರಣದ ಒಳಗೆ ಪ್ರಾಣಿಯೊಂದಿಗೆ ನೇರ ಸಂಪರ್ಕಕ್ಕೆ ಬರುವಂತಿಲ್ಲ. ಪ್ರಾಣಿಗಳಿಗೆ ಆಹಾರ ನೀಡುವುದು ಮತ್ತು ಚಿಕಿತ್ಸೆ ಮಾಡುವುದು ಪ್ರತ್ಯೇಕ ಗೇಟ್, ಕಬ್ಬಿಣದ ಸರಳುಗಳು ಅಥವಾ ತಡೆಗೋಡೆಗಳ ಮೂಲಕವೇ ನಡಿಬೇಕು. ಪ್ರಾಣಿಯನ್ನ ಒಂದು ಕಡೆ ಕೂಡಿ ಹಾಕಿ ಸುರಕ್ಷಿತ ಅಂತರದಿಂದಲೇ ತಪಾಸಣೆ ಮಾಡಬೇಕಾಗುತ್ತೆ. ಥರ್ಮಲ್ ಕ್ಯಾಮೆರಾ ಹಾಗೂ ಸಿಸಿಟಿವಿ ಮೂಲಕ ದೂರದಿಂದಲೇ ನಿಗಾವಹಿಸುವ ತಂತ್ರಜ್ಞಾನ ಬಳಕೆಯ ನಿಯಮಗಳಿದೆ. ಆದರೆ ಈ ದುರಂತ ಘಟನೆಯಲ್ಲಿ ವೈದ್ಯರು ಥರ್ಮಲ್ ಕ್ಯಾಮೆರಾ ಬಳಸಲು ನೇರವಾಗಿ ಆವರಣದೊಳಗೆ ಪ್ರವೇಶ ಮಾಡಿದ್ದು ಭಾರಿ ಅನಾಹುತಕ್ಕೆ ಕಾರಣವಾಯಿತು. ಸ್ನೇಹಿತರೆ, ನೀರಾನೆಗಳ ಸ್ವಭಾವದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.